देख रहे हैं A9 न्यूज। महात्मा गांधी जी और बेलगाम के आदेशन बंद होद वर्ष ಆಗೈತಿ। ಇವತ್ತು ನಾವು KPCC ಅಧ್ಯಕ್ಷರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ MB ಪಾಟೀಲ್ ಸಾಹೇಬರು, ನಮ್ಮ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಏನು ಆದೇಶ ಕೊಟ್ಟಿದ್ರು ನಾವು 4 ಮೂಲೆಯಿಂದ 11 ಕಿಲೋಮೀಟರ್ ರೈಲಿ ಮಾಡಿ ನಮ್ಮ ದೇಶದ ಸಲುವಾಗಿ ಹೋರಾಟ ಮಾಡಿದ್ದು ಮಹಾತ್ಮ ಗಾಂಧಿಯವರ ಇವತ್ತು ನಾವು ನಮ್ಮ ಆಫೀಸ್ದೊಳಗೆ ಭಾಳ ಆಚರಣೆ ಮಾಡ್ಲಿಕ್ಕತ್ತೀವಿ। ಯಾಕಂದ್ರೆ ಬ್ರಿಟಿಷ್ ಅವ್ರಿಗೆ ಓಡಿಸಿದವರು ಮಹಾತ್ಮ ಗಾಂಧೀಜಿ ಅವರದ್ದಾರೆ, ಈ ದೇಶದ ಸಲುವಾಗಿ ದುಡಿದಿದ್ದವರು ಮಹಾತ್ಮ ಗಾಂಧೀಜಿ ಅವರದ್ದಾರೆ। ಅವ್ರದ್ದು ಇವತ್ತು ನಾವು ನಮ್ಮ ಆಫೀಸ್ ಕಾರ್ಯಾಲಯದೊಳಗೆ ಮಾಡ್ಲಿಕ್ಕತ್ತೀವಿ ಜಯಂತಿ। ಯಾವ್ಯಾವ ಉಣಿದಿಂದ ರೈಲಿ ಹೊಂಟವ? ನಮ್ಮದು ಒಂದು ಖಾದಿ ಗ್ರಾಮೋದ್ಯೋಗ ಚೌಕ್ ಹವೇಲಿ ಗಲ್ಲಿಲಿಂದ, ಒಂದು ಜೋರಾಪುರ, ಒಂದು ಕನಕದಾಸ್ ಬಡಾವಣೆ, ಒಂದು ಗಣೇಶ್ ನಗರ್ಲಿಂದ 4 ಮೂಲೆಯಿಂದ ನಾವು ತಂದಿವಿ। ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನ ನಿಮಿತ್ತವಾಗಿ ನಾವು ಬಬಲೇಶ್ವರ ನಾಕಾದಿಂದ ಈಗ ನಮ್ಮ ರಜಾಕ್ ಭಾರತಿ ನೇತೃತ್ವದಲ್ಲಿ ಕಾಂಗ್ರೆಸ್ ಆಫೀಸ್ ತಂದು ನಾವು ಪಾದಯಾತ್ರೆ ಮಾಡಲಿಕ್ಕೆ ಇವತ್ತು ಮಹಾತ್ಮ ಗಾಂಧಿಯವರು ಬೆಳಗಾವಿ ಅಧಿವೇಶನ ಮಾಡಿ 100 ವರ್ಷ ಆಯಿತು। ಆ 100 ವರ್ಷ ನಿಮಿತ್ತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಡೀ 1 ವರ್ಷ ತನೂ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರು। ಇವತ್ತು ಏನೇನು ಕಾರ್ಯಕ್ರಮ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಇವತ್ತು ನಾವು 10 ಗಂಟೆಗೆ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕಾಂಗ್ರೆಸ್ ಆಫೀಸ್ದಾಗ ಒಂದು ನಿರ್ಣಯ ತೊಗೊಂಡು ಇಡೀ ವರ್ಷ ತನೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮಗಳು ಹಮ್ಮಿಕೊಳ್ತಿದ್ದೇವೆ। ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊದಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಭಾಗವಹಿಸಿದ್ದು ಇವತ್ತಿಗೆ 100 ವರ್ಷಗಳಾದವು। ಈ ಒಂದು ಸವಿ ನೆನಪಿನಿಂದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ 1 ವರ್ಷಗಳ ಕಾಲ ನಿರಂತರವಾಗಿ ನಾವು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ತಿಳಿಸಿ ಹೇಳುವುದಾಗಲಿ ಅಥವಾ ಎಲ್ಲವ ಸ್ವಚ್ಛತೆಯನ್ನು ನೀಡುವುದಾಗಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ। ಅದರ ನಿಮಿತ್ತ ಇವತ್ತು ಬಿಜಾಪುರದಲ್ಲಿ ಈಗಾಗಲೇ ಹೇಳಿದಂಗೆ 4 ದಿಕ್ಕಿನಿಂದ ನಮ್ಮ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರು ಕೂಡಿ ರ್ಯಾಲಿ ಮುಖಾಂತರ ನಮ್ಮ ಪಕ್ಷದ ಕಚೇರಿಗೆ ಬರ್ತಾ ಇದ್ದಾರೆ। ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಏನು ನಮಗೆ ಕರೆಯನ್ನು ಕೊಡ್ತಾರೆ ಅದನ್ನೆಲ್ಲರೂ ನಾವು ಕೂತ್ಕೊಂಡು ವೀಕ್ಷಣೆ ಮಾಡಿ ಮುಂದಿನ ಒಂದು ಹೋರಾಟ ಕಾರ್ಯಕ್ರಮದ ರೂಪಿಸ್ತೇವೆ। आज बबले इब्राहिम आदिल शाह सर्कल बबलेश्वर नाका के पास से हमारे महात्मा गांधी जी की जयंती और लाल बहादुर शास्त्री जयंती के अवसर कांग्रेस पार्टी तक हम यहाँ पर याद कर रहे हैं। मैं सबको, हमारे देशवासियों को गांधी जी और लाल बहादुर शास्त्री जन्मदिन की शुभकामनाएं देता हूँ। सब जना जो भारत गांधी जी का नाम से जो नारा मिल रहा है, आज भारत गांधी जी की यात्रा में हम सब पूरे कांग्रेस के सभी लोग ने यहाँ पे यात्रा करे हैं। हर बीजापुर शहर से 4 दिक्कों से भी यात्रा यहाँ पे निकलकर कांग्रेस पार्टी को जाएगी, कांग्रेस पार्टी में समावेश होगा। बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम, वंदे मातरम, बोलो भारत माता की जय, बोलो भारत माता की जय, वंदे मातरम, वंदे। ತಮ್ಮ ಅಹಿಂಸ ಮಾರ್ಗವನ್ನು ತುಳಿದು ದೇಶ ಜನತೆಗೆ ಸ್ವತಂತ್ರವನ್ನು ತಂದುಕೊಳ್ಳುವ ಜೊತೆಗೆ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಒಬ್ಬ ವಿಭಾಗರಿಸಿಕೊಳ್ಳುವಂಥ ಶಕ್ತಿ ಯಾರಾದ್ರೂ ಭಾರತ ಮಾತೆಯನ್ನು ಹುಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ। लेटेस्ट न्यूज के लिए देखते रहिए A9 न्यूज।